Okay, fine. So as you know, we have started with the definitions. Okay, definitions na start ಮಾಡಿದ್ವಿ, correct? So in that we have seen six definitions. Altogether we have seen six definitions till now. Those are just for your revision. First we have seen OLTP and OLAP. Okay, first is OLTP, second one is OLAP. Okay, next we have seen business intelligence definition. Okay, so next we have seen okay, so next we have seen data warehousing, data mining. Okay, then big data and analytics. Okay, so these are the definitions we have seen, definitions, introduction about those, and examples. Okay, in that we have definition, some information about those topics, and examples. These many things we have seen in the previous classes. Okay, so totally we have seen seven definitions: OLTP, OLAP, BI. Okay, that is business intelligence. Next, data warehousing, data mining. Next is this one, big data and analytics. Okay, totally seven definitions we have seen in the previous classes. Okay, in the last class we have seen about the big data ನೋಡಿದ್ವಿ, ಆಮೇಲೆ analytics ನೋಡಿದ್ವಿ. Okay, so big data ಅಂದ್ರೆ ಏನು, where we are going for the higher volumes or higher dataನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಲ್ಲಿ ಬಿಗ್ ಡಾಟಾನ ಯೂಸ್ ಮಾಡ್ತೀವಿ ಅಂತ ಹೇಳಿ ನೋಡಿದ್ವಿ. Okay, after that we have seen that it is a homogeneous is nothing but it supports structured and unstructured both. Okay, structured ಮತ್ತು unstructured ಎರಡನ್ನೂ ಸಪೋರ್ಟ್ ಮಾಡ್ತದೆ ಅಂತ ನೋಡಿದ್ವಿ. Structured means as you know RDBMS ಅದು, unstructured means twitters, facebooks, emails, those data ಏನೇನ್ ಡಾಟಾ ಬರ್ತಾವಲ್ಲ ಅವೆಲ್ಲ unstructured ಅಂತ ನೋಡಿದ್ವಿ. Means it totally we can say that it is homogeneous data type ಅಂತ ಹೇಳಿ ನೋಡಿದ್ವಿ. Okay, so after that we have seen it supports different types of variants, that is audio, video, pictures, large text. Okay, different types of data na support ಮಾಡ್ತದೆ ಅಂತ ನೋಡಿ. Totally big data ಅಂದ್ರೆ ಏನ್ ನೋಡ್ಬೇಕು, ಏನ್ ನೆನ್ಪಿಟ್ಕೋಬೇಕು, it is a data where large number of present ಇರ್ತದಲ್ಲ, large number of data present ಇರ್ತದಲ್ಲ, ಅಲ್ಲೇ ನೋಡಿ ಅಲ್ಲಿ ಇರ್ತದ ಅಂತ ಹೇಳಿದೆ. ಓಕೆ, ಸೊ ಆಫ್ಟರ್ ದಟ್ ಅದನ್ನ ಏನ್ ನೋಡಿದ್ವಿ ಅಂತಂದ್ರೆ ಹೋಮೋಜಿನಿಯಸ್ ಅದ ಅಂತ ನೋಡಿದ್ವಿ. ಹೋಮೋಜಿನಿಯಸ್ ಸ್ಟ್ರಕ್ಚರ್ಡ್ ಅಂದ್ರೆ ಸಾರಿ ಹೋಮೋಜಿನಿಯಸ್ ಡಾಟಾ ಅಂತಂದ್ರೆ ಇಟ್ ಇಸ್ ಸ್ಟ್ರಕ್ಚರ್ಡ್ ಅಂಡ್ ಅನ್ಸ್ಟ್ರಕ್ಚರ್ಡ್ ಎರಡೂನು ಅಂತ ನೋಡಿದ್ವಿ. ಸೊ ಆಫ್ಟರ್ ದಟ್ ವಿ ಹ್ಯಾವ್ ಸೀನ್ ದಟ್ ವಿ ಹ್ಯಾವ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಡಾಟಾ ಅಂತ ಹೇಳಿನು ನೋಡಿದ್ವಿ ದಟ್ ಇನ್ ದ ಬಿಗ್ ಡಾಟಾ. ಓಕೆ, ಸೊ ಆಫ್ಟರ್ ದಟ್ ವಿ ಹ್ಯಾವ್ ಸೀನ್ ಒನ್ ಎಕ್ಸಾಂಪಲ್ ಆಫ್ ದ telecom department. Okay, so telecom department in the example ನೋಡಿದ್ವಿ. If we consider in the telecom department there are millions of calls per day. Okay, per day ಕನ್ಸಿಡರ್ ಮಾಡಿದ್ರೆ ಮಿಲಿಯನ್ಸ್ ಆಫ್ ಕಾಲ್ಸ್ ಇರ್ತದೆ, ಅದನ್ನ ನಾವು ಅನಲೈಸ್ ಮಾಡಬೇಕು, ಬಿಲ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು. ಓಕೆ, ಸೊ ದಿಸ್ ದೇರ್ ಆರ್ ಮೆನಿ ಡಿಫ್ರೆಂಟ್ applications or many different things we are going to take in the telecom department. ಅಲ್ಲೇ ಡಿಫ್ರೆಂಟ್ ಡಾಟಾ ಇರ್ತದೆ ಅಂತ ಹೇಳ್ತಾನೆ. ಸೊ ವೇರ್ ದೇರ್ ಇಸ್ ಅ ಮಿಲಿಯನ್ಸ್ ಆಫ್ ಬಿಲಿಯನ್ಸ್ ಆಫ್ ಡಾಟಾ ಪ್ರೆಸೆಂಟ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಅಲ್ಲಿ ನಾವು ಬಿಗ್ ಡಾಟಾನ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಥಿಂಗ್ಸ್ ವಿ ಹ್ಯಾವ್ ಸೀನ್ ಇನ್ ದ ಪ್ರೀವಿಯಸ್ ಕ್ಲಾಸಸ್. ಆಫ್ಟರ್ ದಟ್ ವಿ ಹ್ಯಾವ್ ಸೀನ್ ಅನಾಲಿಟಿಕ್ಸ್. ಸೊ ಅನಾಲಿಟಿಕ್ಸ್ ಅಂತಂದ್ರೆ ಇಟ್ ಈಸ್ ಒನ್ ಕಂಪ್ಯೂಟೇಷನಲ್ ಫೀಲ್ಡ್ ಅಂತ ನೋಡಿದ್ವಿ. ಸೊ ಅಲ್ಲಿ ಏನಾಗ್ತದೆ ಅಂತಂದ್ರೆ ರಾ ಡಾಟಾನ ನಾವು ಎಕ್ಸಾಮೈನ್ ಮಾಡಬೇಕು. ರಾ ಡಾಟಾ ಅಂತಂದ್ರೇನು, ಏನು ಇರ್ಲಾರ್ದ ಡಾಟಾ ಅಂತ ಹೇಳ್ಬೋದು. ರಾ ಡಾಟಾ ಅಂತಂದ್ರೇನು, ಏನು ಅನಲೈಸ್ ಮಾಡಿರಲ್ಲ, ಸ್ಟ್ರಕ್ಚರ್ಡ್ ಮಾಡಿರಲ್ಲ, ಏನು ಮಾಡಿರಲ್ಲ, ಅದಕ್ಕೆ ರಾ ಡಾಟಾ ಅಂತ ಕರಿತಾನೆ. ಸೊ ಆ ರಾ ಡಾಟಾನ ನಾವು ಪರ್ಪೋಸ್ ಫೈಂಡ್ ಔಟ್ ಮಾಡಿ ಆಮೇಲೆ ಅದನ್ನ ಕಮ್ಯುನಿಕೇಟಿಂಗ್ ಪರ್ಪೋಸ್ ನ ಯೂಸ್ ಮಾಡ್ಬೇಕು ಅಂತ. ಕಮ್ಯುನಿಕೇಟಿಂಗ್ ಪರ್ಪೋಸ್ ಅಂದ್ರೆ ಒಂದು ಫೈನಲ್ ಕನ್ಕ್ಲೂಷನ್ ಹಾಕಿ ಅದನ್ನ ನೆಕ್ಸ್ಟ್ ನಾವು ಯೂಸ್ ಮಾಡಕ್ಕೆ ಅನಾಲಿಟಿಕ್ಸ್ ಅಂತ ಕರಿತಾನೆ. ಓಕೆ, so he has taken the HR department as the example. So ಅಲ್ಲಿ ಏನಾಗ್ತದೆ ಅಂತಂದ್ರೆ there will be group of peoples. ಆ group of peoples ನ ಫಸ್ಟ್ ನಾವು ಎಲ್ಲಾ ಟೈಪ್ ಆಫ್, ಫಾರ್ ಎಕ್ಸಾಂಪಲ್ ಪೀಪಲ್ಸ್ ಅಂದ್ರೆ ಎಂಪ್ಲಾಯ್ಸ್. ಓಕೆ, HR ಏನ್ ಮಾಡ್ತಾನೆ, ಎಂಪ್ಲಾಯ್ಸ್ ಇನ್ ಡಾಟಾ ತಗೋತಾನೆ. ಓಕೆ, ಅದನ್ನ ಗ್ರೂಪ್ಸ್ ಮಾಡ್ತಾನೆ. ಗ್ರೂಪ್ಸ್ ಬೇಸ್ಡ್ ಆನ್ ದ ಬಿಹೇವಿಯರ್ ಗ್ರೂಪ್ಸ್ ಮಾಡಿ ಅವ್ರದ್ದು ಔಟ್ಕಮ್ ಏನ್ ಬರ್ತದೆ, ಹೊಸ ಪ್ರಿಡಿಕ್ಷನ್ ಬರ್ತದೆ ಅಂತ ಹೇಳ್ತಾನೆ. ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಸೀನ್ ಇನ್ ದ ಪ್ರೀವಿಯಸ್ ಕ್ಲಾಸಸ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. Everyone understood the previous classes definition, big data and analytics?
Please reply, I'm waiting. Everyone understood previous class definition? Kavita join ಆಗಿಲ್ಲ ಅಪ್ಪಿ. Kavita join ಆಗಿ. Okay, she is here. Okay. Okay. So fine, then we'll go for the next definition. Lower your hands. Okay, fine, Kavita. So next we'll go for the next definition here. So next definition is data science. Okay, he is telling about the data science. It is the science of extracting knowledge from data. Okay, so data into science related knowledge na tagoke nan karitarava data science ante karitane. Okay, lower your hands. All of you lower your hands. Okay, data science is nothing but it is the science of extracting knowledge from data. Okay, ಅಂದ್ರೆ ಡಾಟಾ ನಿಂತ ನಾಲೆಜ್ ನ ತಗೋಕೇನಂತ ಸೈನ್ಸ್ ರಿಲೇಟೆಡ್ ನಾಲೆಜ್ ನ ತಗೋಕೇನಂತ ಕರಿತಾನ ಡಾಟಾ ಸೈನ್ಸ್ ಅಂತ ಕರಿತಾನೆ. ಸೊ ದ ಡೆಫಿನೇಷನ್ ಸೇಸ್ ದಟ್ this is the science. Okay, it is the science which extract knowledge from the data. Okay, data ನಿಂತ knowledge ತಗೋದಕ್ಕೆ data science ಅಂತ ಕರಿತಾನೆ. Okay, the aim of data science is again to hidden pattern amongst data sets using statistical and mathematical modeling techniques. Okay, again ಇಲ್ಲೇನದ data science in aim data science ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ hidden pattern ಏನ್ ಇರ್ತದಲ್ಲ as we seen in the previous classes that ಈಗ ಎಕ್ಸಾಂಪಲ್ ಹೇಳ್ದೆ ನಾನು ಹಿಡನ್ ಪ್ಯಾಟರ್ನ್ ಇನ್ ಒಂದು ಎಕ್ಸಾಂಪಲ್ ಅಂತಂದ್ರೆ ಈಗ ದರ್ ಆರ್ ಸೇಮ್ ಬಿಸ್ನೆಸ್. ಓಕೆ, ಇಬ್ಬರದು ಸೇಮ್ ಬಿಸ್ನೆಸ್ ಇರ್ತದೆ. ಆ ಬಿಸ್ನೆಸ್ ಒಳಗ ಇಫ್ ಒನ್ ಪರ್ಸನ್ ಕಾಲ್ಡ್ ಆಸ್ ಎಕ್ಸ್ ಅಂಡ್ ವೈ ಬೋತ್ ಪರ್ಸನ್ಸ್ ಸೇಮ್ ಬಿಸ್ನೆಸ್ ಮಾಡತ್ತಾರ. ಓಕೆ, one person is lagging behind and one person is going in a profit. Okay, then we have to analyze. Okay, we have to find out the hidden fact. Okay, what is lagging, why I am lagging behind, why he is moving forward. Okay, what is the hidden pattern or what is the fact in innovative ಮಾಡಬೇಕು ಅಂತ ಹೇಳಿ ನೀವು ಅದನ್ನ ನೋಡ್ಬೇಕು. ಓಕೆ, ಸೊ ಅದನ್ನ ನಾ ಪ್ರೀವಿಯಸ್ ಕ್ಲಾಸ್ ನ ಹೇಳಿದ್ದೆ ಹೆಂಗಂತ ಹೇಳಿ. ಸೊ ಅದನ್ನ ಸೇಮ್ ಅದ ಈಗ the aim of data science again. Yes, you all are back here. It's maybe due to network problem. You all are back here. You all are able to see me and PPT. Please reply everyone. It's maybe due to the network issue as if it is raining. It was reconnected. Nothing more. It was just reconnected. I hope everyone is here again. Okay, fine. Okay, fine. Lower your hands. So next we can say that data science in aim ಏನದ ಅಂದ್ರೆ hidden fact na, okay, hidden pattern na among data sets, different data sets ನಾಗಿ main hidden pattern ಇರ್ತದಲ್ಲ ಅದನ್ನ ನಾವು find out ಮಾಡಬೇಕು by using the statistical and mathematical modeling techniques. Okay, statistical ಮತ್ತೆ mathematical modeling techniques ಯೂಸ್ ಮಾಡಿ ಅದನ್ನ hidden pattern ನ ಅಥವಾ hidden facts ನ ನಾವು find out ಮಾಡಬೇಕು ಅಂತ ಹೇಳ್ತಾನೆ. Okay, so next he is saying that data science is an interdisciplinary field. Okay, interdisciplinary field anta karitana, like artificial intelligence, algorithms, pattern recognition, NPL, machine learning, okay, analytics, computer science, programming, data mining, data domain knowledge, etc. See here, interdisciplinary fields ಒಳಗೆ ಏನೇನ್ ಬರ್ತಾವಂತಂದ್ರೆ artificial intelligence most important thing for business ಅಂತ ಹೇಳ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತದೆ, ಅಲ್ಗರಿದಮ್ಸ್ ಯೂಸ್ ಮಾಡ್ತೀವಿ, ಪ್ಯಾಟರ್ನ್ಸ್ ಯೂಸ್ ಮಾಡ್ತೀವಿ, ಓಕೆ, ಪ್ರೋಗ್ರಾಮಿಂಗ್ ಯೂಸ್ ಮಾಡ್ತೀವಿ, ಮಷಿನ್ ಲರ್ನಿಂಗ್ ಯೂಸ್ ಮಾಡ್ತೀವಿ. ಸೊ ಎಲ್ಲಾನು ಡಿಫ್ರೆಂಟ್ ಟೈಪ್ಸ್ ಆಫ್ ನಾಲೆಜ್ ನ ಯೂಸ್ ಮಾಡಿ ಇಟ್ ಈಸ್ ಅನ್ ಡಿಫ್ರೆಂಟ್ ಟೈಪ್ಸ್ ಆಫ್ ನಾಲೆಜ್ ನ ಯೂಸ್ ಮಾಡಕ್ ಏನಂತ ಕರಿತಾರ ಇಂಟರ್ ಡಿಸಿಪ್ಲಿನರಿ ಫೀಲ್ಡ್ ಅಂತ ಕರಿತಾನೆ. ಸೊ ಇಂಟರ್ ಡಿಸಿಪ್ಲಿನರಿ ಫೀಲ್ಡ್ ಇಸ್ ನಥಿಂಗ್ ಬಟ್ ವೇರ್ ವಿ ಆರ್ ಯೂಸಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಾಲಜಿ. ಓಕೆ, so about process and system to extract knowledge or insights from the data ಅಂದ್ರೆ ಆ ಡಾಟಾ ನಿಂತ ನಾಲೆಜ್ ನ ತಗೋಕ extract knowledge is nothing but data science is a definition. Data science definition says that to extract the knowledge from the data. Okay,
ಆ ಡಾಟಾನಾಗಿನ ನಾಲೆಜ್ನ ತಗೋಕ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಫೀಲ್ಡ್ಸ್ ನ ಯೂಸ್ ಮಾಡ್ತೀರಿ ಅಂತ ಹೇಳಕತ್ತಾನವ. ಅದಕ್ಕೆ ಏನಂತ ಕರೀತಾನವ, ಇಂಟರ್ ಡಿಸಿಪ್ಲಿನರಿ ಫೀಲ್ಡ್ ಅಂತ ಕರೀತಾನೆ. ಓಕೆ, ಅಂಡರ್ಸ್ಟುಡ್. As the definition says that data science is an extraction of the data ಅಥವಾ knowledge. So extraction of the knowledge from the data ಅಂತ ಕರೀತಾನೆ. ಓಕೆ, ಸೊ ಅದಕ್ಕೆ ಇಲ್ಲಿ ಏನ್ ಹೇಳಕತ್ತಾನ ಅಂತಂದ್ರೆ, ಆ ಎಕ್ಸ್ಟ್ರಾಕ್ಷನ್ ಮಾಡೋ ಪ್ರೊಸೆಸ್ಗೆ ನಾವು ಏನ್ ಮಾಡ್ತೀವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಫೀಲ್ಡ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಅಲ್ಗರಿದಮ್ಸ್ ಇರ್ಬೋದು, ಪ್ರೋಗ್ರಾಮಿಂಗ್ ಇರ್ಬೋದು, ಮಷಿನ್ ಲರ್ನಿಂಗ್ ಇರ್ಬೋದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಫೀಲ್ಡ್ಸ್ ನ ಯೂಸ್ ಮಾಡಿ ಅದನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಅದಕ್ಕೆ ಏನ್ ಕರೀತಾನೆ, ಇಂಟರ್ ಡಿಸಿಪ್ಲಿನರಿ ಫ್ಯಾಕ್ಟ್ಸ್ ಅಂತ ಕರೀತಾನೆ. ಓಕೆ, ಫೈನ್. ಸೊ ನೆಕ್ಸ್ಟ್, ಇವೆರಡು ಪಾಯಿಂಟ್ಸ್ ತಿಳಿದು ಅಲ್ಲ. Please reply everyone understood these 2 points. Yes, please reply everyone understood these 2 points. Okay. What about others? What about others? ಈಗ ಯಾರ್ಯಾರು ಜಾಯ್ನ್ ಆದ್ರಿ? ಆಮೇಲೆ wait, Genapa is asking. Genapa, NLP ಅಂತಂದ್ರೆ ಇಟ್ ಈಸ್ ಲೈಕ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅದನ್ನ ಹ್ಯೂಮನ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡಿರ್ತಾರಲ್ಲ, ಅದಕ್ಕೆ NLP ಅಂತ ಕರೀತಾನೆ. ಓಕೆ, ಫುಲ್ ಫಾರ್ಮ್ ವೇಟ್ ಜಸ್ಟ್ ನೋಡ್ತೀನಂತೆ. ಸಿ ದ ಫುಲ್ ಫಾರ್ಮ್. Okay, full form is natural language processing. NLP full form is natural language processing. So that is nothing but a computer program na human understanding. Yes, natural language processing. Computer program na humans understanding salagi in conversion ಮಾಡಿರ್ತಾರಲ್ಲ, ಅದಕ್ಕೆ natural programming, natural language programming ಅಂತ ಕರೀತಾರೆ. ಏನಪ್ಪ ಕ್ಲಿಯರ್? ಏನಪ್ಪ, NLP is nothing but natural language programming, which is nothing but a computer programs human understanding salagi in conversion ಮಾಡಿರ್ತಾರಲ್ಲ, ಅದಕ್ಕೆ natural language processing ಅಂತ ಕರೀತಾರೆ. Fine. Okay. So next we'll go for the next topic here. Next thing, data science uses the data and analytically. Okay, so data and miss agade. Okay, so data science use their data and analytical ability to find and interrupt reach data sources, manage large amount of data, combine data sources, ensure data sets quality, create visualizations to communicate understanding of analysis, build mathematical models using data, and enhance specific industries vertical business performance. Okay, what is saying that ಡಾಟಾ ಸೈನ್ಸ್ ಏನ್ ಮಾಡ್ತದೆ ಅಂತಂದ್ರೆ, ಡಾಟಾ ಸೈನ್ಸ್ ಯೂಸ್ ದ ಡಾಟಾ, ಅವರು ಇದ್ದಿದ್ದ ಡಾಟಾನ ಯೂಸ್ ಮಾಡಿ ಆಮೇಲೆ ಅನಾಲಿಟಿಕಲ್ ಅಬಿಲಿಟಿ. ಓಕೆ, ಅನಾಲಿಟಿಕಲ್ ಅಬಿಲಿಟಿ ತಗೊಂಡು ಏನ್ ಮಾಡ್ತದೆ ಅಂತಂದ್ರೆ, ಮ್ಯಾನೇಜ್ ಲಾರ್ಜ್ ಅಮೌಂಟ್ ಆಫ್ ಡಾಟಾನ ಮ್ಯಾನೇಜ್ ಮಾಡ್ತದೆ. ಕಂಬೈನ್ ಡಾಟಾ ಸೋರ್ಸಸ್, ಡಿಫ್ರೆಂಟ್ ಡಾಟಾ ಸೋರ್ಸಸ್ ನ ಕಂಬೈನ್ ಮಾಡ್ತದೆ. ಡಾಟಾ ಸೆಟ್ ಕ್ವಾಲಿಟಿನ ಎನ್ಶೋರ್ ಮಾಡ್ತದೆ. ಅಂದ್ರೆ ಡಾಟಾ ಸೆಟ್ ಕ್ವಾಲಿಟಿನ ಅದು ನೋಡ್ಕೋತದ. ವಿಜುವಲೈಸೇಷನ್, ಕಮ್ಯುನಿಕೇಶನ್ಸ್ ಎಲ್ಲ ವಿಜುವಲೈಸೇಷನ್ ಕ್ರಿಯೇಟ್ ಮಾಡ್ತದೆ. ಆಮೇಲೆ ಮ್ಯಾಥಮೆಟಿಕಲ್ ಮಾಡೆಲ್ಸ್ ನ ಬಿಲ್ಡ್ ಮಾಡ್ತದೆ. ಸೊ ದೀಸ್ ಆರ್ ದ ವೇರಿಯಸ್ ಥಿಂಗ್ಸ್ ಫ್ರಮ್ ದ ಡಾಟಾ ಸೈನ್ಸ್ ನಾವು ಆಗ್ತದೆ ಅಂತ ಹೇಳ್ತಾರೆ. ಡಾಟಾ ಸೈನ್ಸ್ ಅಂತ these are the different things that are going to take place ಅಂತ ಹೇಳ್ಬೋದು. ಒನ್ ಇಸ್ ಅಂದ್ರೆ ಅದ್ರದ್ದು ಅಬಿಲಿಟಿ, ಅದರ ಅನಾಲಿಟಿಕಲ್ ಅಬಿಲಿಟಿನ ಯೂಸ್ ಮಾಡಿ ಲಾರ್ಜ್ ಅಮೌಂಟ್ ಆಫ್ ಡಾಟಾನ ಮ್ಯಾನೇಜ್ ಮಾಡ್ಬೋದು, ಕಂಬೈನ್ ಮಾಡ್ಬೋದು, ವಿಜುವಲೈಸೇಷನ್ ನ ಕ್ರಿಯೇಟ್ ಮಾಡ್ಬೋದು, ಡಾಟಾ ಸೆಟ್ ಕ್ವಾಲಿಟಿನ ಎನ್ಶೋರ್ ಅಂದ್ರೆ ಡಾಟಾ ಸೆಟ್ ಕ್ವಾಲಿಟಿನ ನೋಡ್ಕೋಬಹುದು, ಆಮೇಲೆ ಮ್ಯಾಥಮೆಟಿಕಲ್ ಮಾಡೆಲ್ಸ್ ನ ಬಿಲ್ಡ್ ಮಾಡ್ಬೋದು. ದೀಸ್ ಆರ್ ದ ಡಿಫ್ರೆಂಟ್ ಥಿಂಗ್ಸ್ ವಿಚ್ ಆರ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಬೈ ದ ಡಾಟಾ ಸೈನ್ಸ್ ಅಂತ ಹೇಳ್ಬೋದು. ಓಕೆ, the data scientist processes more heterogeneous, incomplete, messy and unstructured data than the highly curated data of the past. Okay, ಏನ್ ಹೇಳ್ತಾನೆ ನೋಡ್ರಿ ನೀವು,
ನೀವು ಪಾಸ್ಟ್ನಾಗ ಏನ್ ನೀವು ಅನ್ಸ್ಟ್ರಕ್ಚರ್ಡ್ ಡಾಟಾ ಇರ್ತದಲ್ಲ ಅದಕ್ಕಿಂತ ಹೆಚ್ಚಿಗೆ ಡಾಟಾ ಸೈನ್ಸ್ ಪ್ರೋಸೆಸ್ ಮಾಡ್ತದ ಅಂತ ಹೇಳ್ತಾನೆ. ಅಂದ್ರೆ ಡಾಟಾ ಸೈನ್ಸ್ ಇಂದ ನಮಗ ಅನ್ಸ್ಟ್ರಕ್ಚರ್ಡ್ ಡಾಟಾನೇ ಸಿಗ್ತದ ಅಂತ ಹೇಳ್ತಾನೆ. ಸೊ ಡಾಟಾ ಸೈಂಟಿಸ್ಟ್ ಪ್ರೊಸೆಸಸ್ ಅವ ಏನ್ ಮಾಡ್ತಾನ ಅಂತಂದ್ರ ಮೋಸ್ಟ್ ಹೆಟಿರೋಜಿನಿಯಸ್ ಇದ್ದಿದ್ದ ಇನ್ಕಂಪ್ಲೀಟ್ ಇದ್ದಿದ್ದ ಅನ್ಸ್ಟ್ರಕ್ಚರ್ಡ್ ಡಾಟಾನ ಅದು ಪ್ರೋಸೆಸ್ ಮಾಡ್ತದ ಅಂತ ಹೇಳ್ತಾನೆ. ಓಕೆ, ಸೊ ಇನ್ಕಂಪ್ಲೀಟ್ ಮೆಸ್ಸಿ ನೀವು ನೋಡ್ರಿ ಡಾಟಾ ಸ್ಟ್ರಕ್ಚರ್ ಬಹಳ ಬಿಗ್ ಡಾಟಾ ಸ್ಟ್ರಕ್ಚರ್ ಒಳಗ ನೀವು ಬಹಳ ಡಾಟಾ ಇತ್ತಂದ್ರೆ ನಿಮ್ಗೆ ಯಾವ್ದು ಕ್ಲಿಯರ್ ಆಗಿ ಸಿಗಂಗಿಲ್ಲ. ಓಕೆ, ಎಲ್ಲಾನು ಇನ್ಕಂಪ್ಲೀಟ್ ಇರ್ತದ, ಮೆಸ್ಸಿ ಇರ್ತದ, ಅನ್ಸ್ಟ್ರಕ್ಚರ್ ಒಳಗಿರ್ತದೆ. ಸೊ ಏನಾಗ್ತದೆ ಡಾಟಾ ಸೈಂಟಿಸ್ಟ್ ಏನ್ ಮಾಡ್ತಾನ ಅಂತಂದ್ರ ಅವ ಹೆಟಿರೋಜಿನಿಯಸ್ ಇನ್ಕಂಪ್ಲೀಟ್ ಮೆಸ್ಸಿ ಮತ್ತೆ ಅನ್ಸ್ಟ್ರಕ್ಚರ್ ಡಾಟಾನು ಪ್ರೋಸೆಸ್ ಮಾಡ್ತಾನ ಅಂತ ಹೇಳ್ತಾನ. ಅಂದ್ರೆ ಡಾಟಾ ಸೈಂಟಿಸ್ಟ್ ಮೇ process any type of data. Okay, it may be heterogeneous ಇರ್ಬೋದು, ಇನ್ಕಂಪ್ಲೀಟ್ ಇರ್ಬೋದು, ಮೆಸ್ಸಿ ಇರ್ಬೋದು. ಸೊ ಯಾವುದೇ ಡಾಟಾನ ಅದನ್ನ ಪ್ರೊಸೆಸ್ ಮಾಡ್ತಾನ ಅಂತ ಹೇಳ್ತಾನೆ. ಓಕೆ, digitalized text, audio and visual content like sensor and block data etc are the sources. Okay, ಏನೇನ್ ಸೋರ್ಸಸ್ ಯೂಸ್ ಮಾಡ್ತಾನ, ಏನೇನ್ ಡಾಟಾ ಯೂಸ್ ಮಾಡ್ತಾನ ಅಂತಂದ್ರೆ ಡಿಜಿಟಲೈಸ್ಡ್ ಟೆಕ್ಸ್ಟ್ ಯೂಸ್ ಮಾಡ್ತಾನ, ಆಡಿಯೋ ಯೂಸ್ ಮಾಡ್ತಾನ, ವಿಜುವಲ್ ಕಂಟೆಂಟ್ ಯೂಸ್ ಮಾಡ್ತಾನ. ಸೊ ಎಲ್ಲಾ ಟೈಪ್ಸ್ ಆಫ್ ಡಾಟಾನು ಇಲ್ಲೇ ಯೂಸ್ ಮಾಡ್ತಾನ ಅಂತ ಹೇಳ್ಬೋದು. ಓಕೆ, so next, as individuals may not easily acquire all these computations, it is generally approached as a team competence. Okay, ಅಂದ್ರೆ ಇಲ್ಲಿ ಒಬ್ಬರೇ ಮಾಡಕ್ ಆಗಂಗಿಲ್ಲ. ಆಸ್ ಯೂಶುವಲ್ ಆಸ್ ದರ್ ಇಸ್ ಬಹಳ ನಂಬರ್ ಆಫ್ ಡಾಟಾ ಇರ್ತದ ಅಂಡ್ ಸ್ಟ್ರಕ್ಚರ್ ಡಾಟಾ ಇರ್ತದೆ, ಎಲ್ಲಾನು ಇರ್ತದ. ಸೊ ಒಬ್ರಿಗೆ ಮಾಡಕ್ ಆಗಂಗಿಲ್ಲ. ಸೊ ಇಲ್ಲಿ ಏನ್ ಮಾಡ್ತಾರೆ, ಟೀಮ್ ಮಾಡಿ ಆ ಕಾಂಪಿಟೆನ್ಸ್ ಅಂದ್ರೆ ಆ ಪ್ರೊಸೆಸ್ ಏನಿರ್ತದಲ್ಲ ಅದನ್ನ ಕ್ಯಾರಿ ಔಟ್ ಮಾಡ್ತಾರ ಅಂತ ಹೇಳ್ತಾನೆ. ಅಂದ್ರೆ ಒಬ್ಬರ ಕಡೆಯಿಂದ ಮಾಡಕ್ ಆಗಂಗಿಲ್ಲ, ದೇರ್ ವಿಲ್ ಬಿ ಟೀಮ್ ಟು ಕ್ಯಾರಿ ಔಟ್ ಅಂತ ಹೇಳ್ಬೋದು. ಓಕೆ, so he has given the example. Not audible. I am not audible. Please reply. ಮಲ್ಲಿಕಾರ್ಜುನ್ ಏನ್ ಹೇಳತ್ತಿ ಕೇಳ್ಸಾಕತ್ತಿಲ್ಲ. ರಿಷಿ ರಿಷಿನಿ ಏನ್ ಮಾತಾಡತ್ತಿ ಕೇಳ್ಸಾತಿಲ್ಲ. Vinayak, please check with your connections. Everyone is audible. Am I audible? Okay. Vinayak, please check with your connections. Join ಆಗಿಲ್ಲ ನೋಡ್, ಆಡಿಯೋ ಜಾಯಿನ್ ಆಗಿಲ್ಲ ನೋಡ್. Okay, please anyone text Vinayak to check with his audio connections. Okay, ನಾ ಮಾತಾಡಿದಾನೆ ಕೇಳಿಸಲಾಗಿದೆ ಅಂದ್ರೆ please anybody chat with him and say him to check with the audio connections. Okay, okay, fine. So example he has given, data science solution for electricity company could encompass areas. Okay, he has taken the example for the electricity company here. Electricity company ಒಳಗೆ ಏನೇನ್ ಮಾಡ್ತೀರಿ ಅಂತಂದ್ರೆ ಇಂಪ್ರೂವ್ ದೇರ್ ಮಾನಿಟರಿಂಗ್ ಅಂಡ್ ಫೋರ್ಕಾಸ್ಟಿಂಗ್ ಆಫ್ ಎನರ್ಜಿ ಕನ್ಸಂಪ್ಷನ್. ಅಂದ್ರೆ ಎಲೆಕ್ಟ್ರಿಸಿಟಿ ಒಳಗೆ ಡಾಟಾ ಸೈನ್ಸ್ ಏನ್ ಮಾಡ್ತದಂತ. ಓಕೆ, ಸೊ ಎಲೆಕ್ಟ್ರಿಸಿಟಿ ಕಂಪ್ನಿ ಒಳಗೆ ಡಾಟಾ ಸೈನ್ಸ್ ಏನ್ ಮಾಡ್ತದಂತಂದ್ರೆ ಇಂಪ್ರೂವ್ ದೇರ್ ಮಾನಿಟರಿಂಗ್ ಅಂಡ್ ಫೋರ್ಕಾಸ್ಟ್ಸ್ ಆಫ್ ಎನರ್ಜಿ ಕನ್ಸಂಪ್ಷನ್. ಎನರ್ಜಿ ಕನ್ಸಂಪ್ಷನ್ ದ ಮಾನಿಟರಿಂಗ್ ಮತ್ತೆ ಫೋರ್ಕಾಸ್ಟ್ ನ ನೋಡ್ಕೋತದ ಅಂತ ಹೇಳ್ತದ. ಓಕೆ, ಸೊ ಸೆಕೆಂಡ್ ಒನ್ ಇಸ್ ಪ್ರಿಡಿಕ್ಟ್ ಪೊಟೆನ್ಶಿಯಲ್ ಪವರ್ ಔಟೇಜಸ್ ಅಂಡ್ ಇಕ್ವಿಪ್ಮೆಂಟ್ ಫೇಲ್ಯೂರ್ಸ್. ಓಕೆ, ಇಕ್ವಿಪ್ಮೆಂಟ್ ಫೇಲ್ಯೂರ್ಸ್ ಅಂತಂದ್ರೆ ಅಲ್ಲಿ ಏನ್ ಇರ್ತದಲ್ಲ, ಡಿವೈಸಸ್ ಏನ್ ಇರ್ತಾವ. ಓಕೆ, ಆಮೇಲೆ ಪವರ್ ಔಟೇಜಸ್ ಏನ್ ಇರ್ತದಲ್ಲ, ಸೊ ಅವೆಲ್ಲ ಅದನ್ನ ನೋಡ್ಕೋತದ, ಪ್ರಿಡಿಕ್ಟ್ ಮಾಡ್ತದ ಅಂತಂದ್ರೆ ಅನಲೈಸ್ ಮಾಡ್ತದೆ. ಓಕೆ, ಸೊ ಪ್ರಿಡಿಕ್ಟ್ ಪೊಟೆನ್ಶಿಯಲ್ ಪವರ್ಸ್ ರಿಲೇಟೆಡ್ ಟು ಪವರ್ಸ್ ಏನಿರ್ತ ಅದು, ಆಮೇಲೆ ಇಕ್ವಿಪ್ಮೆಂಟ್ ಫೇಲ್ಯೂರ್ಸ್ ಏನಿರ್ತದಲ್ಲ ಅದನ್ನ ನೋಡ್ಕೋತದ ಅಂತ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಡ್ರಾಸ್ಟಿಕಲಿ ರೆಡ್ಯೂಸ್ ದೇರ್ ಆಪರೇಷನಲ್ ಕಾಸ್ಟ್. ಆಪರೇಷನಲ್ ಕಾಸ್ಟ್ ಏನಿರ್ತದಲ್ಲ ಅದನ್ನ ರೆಡ್ಯೂಸ್ ಮಾಡ್ತೀವಿ ಯಾವಾಗ ಡಾಟಾ ಸೈನ್ಸ್ ಯೂಸ್ ಮಾಡಿದಾಗ. ಪಿನ್ ಪಾಯಿಂಟ್ ಇನ್ಎಫಿಷಿಯಂಟ್. ಓಕೆ, ಸೊ ಪಿನ್ ಪಾಯಿಂಟ್ ಇನ್ಎಫಿಷಿಯಂಟ್ ಅಂತಂದ್ರೆ ಏನ್ ಇನ್ಎಫಿಷಿಯಂಟ್ ಡಾಟಾ ಇರ್ತದಲ್ಲ ಅದನ್ನ ಮ್ಯಾನೇಜ್ ಮಾಡ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ಮ್ಯಾನೇಜ್ ಎನರ್ಜಿ ಪ್ರೊಕ್ಯೂರ್ಮೆಂಟ್ ವಿತ್ ಗ್ರೇಟರ್ ಪ್ರಿಸಿಷನ್ಸ್. ಓಕೆ, ಸೊ ಎನರ್ಜಿ ಪ್ರೊಕ್ಯೂರ್ಮೆಂಟ್ ವಿತ್ ಗ್ರೇಟರ್ ಪ್ರಿಸಿಷನ್ಸ್ ಅಂತಂದ್ರೆ ಏನ್ ಹೈಯರ್ ಪ್ರಿಸಿಷನ್ ಎನರ್ಜಿ ಏನ್ ಬರ್ತದಲ್ಲ ಅದು ಮ್ಯಾನೇಜ್ ಮಾಡ್ತದೆ. ಸೊ ರಿಲೇಟೆಡ್ ಟು ಹೈಯರ್ ಕನ್ಸಂಪ್ಷನ್ ಇರ್ಬೋದು, ಆಮೇಲೆ ಮಾನಿಟರಿಂಗ್ ಇರ್ಬೋದು, ಆಮೇಲೆ ಇಕ್ವಿಪ್ಮೆಂಟ್ ಫೇಲ್ಯೂರ್ಸ್ ಇರ್ಬೋದು, ಪವರ್ ಔಟ್ರೇಜಸ್ ಇರ್ಬೋದು, ಆಮೇಲೆ ಆಪರೇಷನಲ್ ಕಾಸ್ಟ್ ಇರ್ಬೋದು. ಸೊ ಇವೆಲ್ಲಾನು ಯಾವ್ದು ಮ್ಯಾನೇಜ್ ಮಾಡ್ತದೆ, ಡಾಟಾ ಸೈನ್ಸ್ ಎಲ್ಲ
we have taken the example of electricity. So electricity the consider ಮಾಡಿದ್ರೆ ಅಲ್ಲೆಲ್ಲ ಡಾಟಾ ಸೈನ್ಸ್ ಈ ವರ್ಕ್ಸ್ ನ ಕ್ಯಾರಿ ಔಟ್ ಮಾಡ್ತದೆ ಅಂತ ಹೇಳ್ಬೋದು. ಓಕೆ, this will need expertise to leverage smart grid data and model capacity consumption losses and outrage and suggest measure for optimal and profitable operation. ಸೊ ಇದೆಲ್ಲ ಅದು ನೋಡ್ಕೋದ್ ನಿಂತ ಡಾಟಾ ಸೈನ್ಸ್ ಇವೆಲ್ಲ ನೋಡ್ಕೋದ್ ನಿಂತ ಏನಾಗ್ತದೆ ಅಂತಂದ್ರ expertise to leverage smart grid data. Okay, so ಒಂದು ಸ್ಮಾರ್ಟ್ ಗ್ರಿಡ್ ಡಾಟಾ ಬರ್ತದೆ ಅಂತ ಹೇಳ್ಬೋದು, ಕನ್ಸೂಮ್ಷನ್ ಆಗ್ತದೆ ಅಂತ ಹೇಳ್ಬೋದು, ಲಾಸಸ್ ಇದ್ದದನ್ನ ತಡೆ ಹಿಡಿತದೆ. ಓಕೆ, ಸೊ ಔಟೇಜ್ ಇದ್ದದನ್ನ ಹೇಳ್ಕೊಡ್ತದೆ. ಸೊ ಇವೆಲ್ಲಾನು ಒಂದು ಪ್ರಾಫಿಟೇಬಲ್ ಆಪರೇಷನ್ಸ್ ಒಳಗದು ಮಾಡ್ಕೊಡ್ತದೆ ಅಂತ ಹೇಳ್ತಾನೆ. ಸೊ ಇವೆಲ್ಲ ಮ್ಯಾನೇಜ್ ಮಾಡೋದ್ರಿಂದ ನಮ್ಗೆ ಎಲ್ಲಾದ್ರ ಬಗ್ಗೆ ಅದು ಕರೆಕ್ಟ್ ಆಗಿ ನಾಲೆಜ್ ಕೊಡ್ತದೆ. ಲಾಸ್ ಇರ್ಬೋದು, ಔಟೇಜ್ ಇರ್ಬೋದು, ಕನ್ಸೂಮ್ಷನ್ ಇರ್ಬೋದು. ಓಕೆ, ಸೊ ಎಲ್ಲಾದ್ರ ಬಗ್ಗೆನು ಒಂದು ಮೆಜರ್ಮೆಂಟ್ ಅದು ಸಜೆಸ್ಟ್ ಮಾಡ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ಎಸ್ ಗಿವನ್ ದ ಎಕ್ಸಾಂಪಲ್ ಹಿಯರ್, ಒಂದು ಡಯಾಗ್ರಾಮ್ ನ ಕೊಟ್ಟಾನ ನೋಡ್ರಿ. ಸೊ ಏನ್ ಮಾಡ್ತದೆ ಇಲ್ಲಿ ಡಾಟಾ ಸೈನ್ಸ್ ಅದ, ಅಂದ್ರೆ ಡಾಟಾ ಸೈನ್ಸ್ ಒಳಗೆ ಎಲ್ಲಾನು ಯೂಸ್ ಮಾಡ್ತೀವಿ ನಾವು. ಮಷಿನ್ ಲರ್ನಿಂಗ್, ಕಂಪ್ಯೂಟರ್ ಸೈನ್ಸ್, ಡಾಟಾ ಪ್ರೊಸೆಸಿಂಗ್, ಡೊಮೈನ್ ಎಕ್ಸ್ಪರ್ಟ್, ಸ್ಟಾಟಿಸ್ಟಿಕಲ್, ಮ್ಯಾಥಮೆಟಿಕ್ಸ್ ಎಲ್ಲಾನು ಯೂಸ್ ಮಾಡಿ ಒಂದು ಡಾಟಾ ಸೈನ್ಸ್ ಅದನ್ನ ನೋಡಿ ಕಲರ್ ಬಾರೆ ಕೊಟ್ಟಾನ. ಸೊ ಡಾಟಾ ಸೈನ್ಸ್ ಒಳಗೆ ನಾವು we are using all types of technology, data expert, domain expertise ಇರ್ಬೋದು, ಡಾಟಾ ಪ್ರೊಸೆಸಿಂಗ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು. ಸೊ ಎಲ್ಲಾನು ಅದನ್ನ ಮಾಡ್ಕೊತದ ಅಂತೇಳಿ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ಡಾಟಾ ಸೈನ್ಸ್. ಸೊ ಎವ್ರಿವನ್ ಕ್ಲಿಯರ್ಡ್ ಅಬೌಟ್ ದ ಡಾಟಾ ಸೈನ್ಸ್? ಎನಿ ಡೌಟ್ಸ್ ರಿಗಾರ್ಡಿಂಗ್ ದ ಡಾಟಾ ಸೈನ್ಸ್? Please reply. Anyone have any doubts regarding the data science? Any doubts regarding data science? Please reply. Everyone understood data science, or you have any doubts regarding the data science? Okay, fine then. One more thing, those who are doing project under me, please call to me today. Okay, after class ends at 11. Okay, so 11 illa 9 to 10, 10 to 11, 11 to 12. After 12 to 12:30, please call to me those persons who are under me project. Abdullah in group, Prisha in group, Danama in group, then Atara Abhishek Suravanshi in group, or yaru illa illi. Okay, fine. Please reply. Somebody say to Abhishek Suravanshi in group. Everyone call to me after your completion of classes. ನಿಮ್ದು ಬೇಡ, ನಾನು ಮುಗಿ, ನಾನು 12 o'clock ಮುಗೀತದೆ. After 12 or after 12:30 or in the afternoon or in the evening, please call to me. Okay, fine. We'll end here. Thank you. Have a nice day.